ಸರ್. 100% ಆಗೇ ಆಗುತ್ತೆ. ವಿರಾಟ್ ಕೊಹ್ಲಿ ಯಾವ ರೀತಿ ಆಟ ಆಡ್ತಾರೆ? ವಿರಾಟ್ ಹೆಂಗೆ ಆಡ್ತಾರೆ ಅನ್ನೋದಕ್ಕಿಂತ ಟೀಮ್ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಯಾವಾಗಲೂ ಒಬ್ಬರ ಮೇಲೇ ಡಿಪೆಂಡ್ ಆಗೋಕ್ಕಾಗಲ್ಲ, ಅವ್ರಿಗೂ ಪ್ರೆಷರ್ಸ್ ಇರುತ್ತೆ. ಬಟ್ ಟೀಮ್ ಅಂತೂ ಪಕ್ಕ ವಿನ್ ಆಗೇ ಆಗುತ್ತೆ. ಬ್ಯಾಟಿಂಗ್ ಬೌಲಿಂಗ್ ಯಾವ ರೀತಿ ಅದು ಹೇಳೋಕ್ಕಾಗಲ್ಲ ಸರ್, ಡಿಪೆಂಡ್ಸ್ ಆನ್ ಪಿಚ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ. ಎಲ್ಲ ಮ್ಯಾಚ್ಗಳಲ್ಲಿ RCB ಕ್ವಾಲಿಫೈರ್ ಆಗಿ ಹೌದು, ಅದೇ ನನಗೆ GT ಮೇಲೆ ಯಾಕೆ ಇವತ್ತು ನಮ್ಮ RCB ಗೆಲ್ಲುತ್ತೆ ಅಂತ ಒಂದು ಹೋಪ್ ಅಂದರೆ, ಆಲ್ರೆಡಿ ಮೊನ್ನೆ GT ಮೇಲೆ ಆಡಿದ್ದಾರೆ, ಸೊ ಚೆನ್ನಾಗೇ ಸ್ಕೋರ್ ಮಾಡಿದ್ದಾರೆ. ಅವ್ರ ಬೌಲಿಂಗ್ ಟ್ರಿಕ್ಸ್ ಆಗಲಿ ಎಲ್ಲ ಗೊತ್ತಿರುತ್ತೆ. ಸೊ ಹೋಪ್ ಚೆನ್ನಾಗಿ ಆಡ್ತಾರೆ, ಇವತ್ತು ಕಪ್ ನಮಗೆ ಬರುತ್ತೆ ಅಂತ. ಇಲ್ಲ, 100% ಇಲ್ಲ. ಸೊ ನಮ್ಮ ಟೀ ಶರ್ಟ್ ಮೇಲೆ 2 ಸ್ಟಾರ್ಸ್ ಬಂದೇ ಬರುತ್ತೆ ಅನ್ನೋ ಹೋಪ್ ಇದೆ. RCB ಕ್ಯಾಪ್ಟನ್ ಬಗ್ಗೆ ಹೇಳ್ಬೇಕಾದ್ರೆ ಸರ್, ಅವರಂತೂ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಆ್ಯಕ್ಚುಲಿ ಹೋದ ವರ್ಷವೂ ಅಷ್ಟೇ ಅವ್ರು ಕ್ಯಾಪ್ಟನ್ ಆಗಿರೋದನ್ನ ಉಳಿಸ್ಕೊಂಡಿದ್ದಾರೆ. ಸೊ ಈ ವರ್ಷವೂ ಹಾಗೇ ಆಗುತ್ತೆ ಅನ್ನೋದು ನಂಬಿಕೆ ಇದೆ. ಇದೆ, 100% ಇದೆ. ಎಷ್ಟು ರನ್ ಆಗ್ಬೋದು ಸರ್? ವಿರಾಟ್ ಕೊಹ್ಲಿದು ಎಷ್ಟಾಗುತ್ತೋ ಗೊತ್ತಿಲ್ಲ, ಬಟ್ ಟೀಮ್ ಮಾತ್ರ 200+ ಅಂತೂ ಪಕ್ಕ ಇದ್ದೇ ಇರುತ್ತೆ. 200+ ಪಕ್ಕ. ಮಳೆ ಬರುತ್ತೆ ಅನ್ಸುತ್ತೆ? ಅದು ಗೊತ್ತಿಲ್ಲ ಸರ್, ಹೋಪ್ ದೇವ್ರೇನು ಮಳೆ ಬರ್ತಿದ್ರೆ ಸಾಕು. ಯಾಕಂದರೆ ಗೆಲ್ಲೋ ಚಾನ್ಸಸ್ ತುಂಬ ಇದೆ. ಸೊ ಮಳೆ ಬಂದಿಲ್ಲ ಅಂದರೆ ಚೆನ್ನಾಗಿರುತ್ತೆ. ಗುಜರಾತ್ ಸ್ಟೇಡಿಯಂ ಒಂದು ಸ್ವಲ್ಪ ತುಂಬ ದೊಡ್ಡ ಸ್ಟೇಡಿಯಂ. ಅದಕ್ಕೆ ಸರ್ ಪಿಚ್ ಮೇಲೆ ಡಿಪೆಂಡು. ವಿನ್ ಆಗೋದು ಕನ್ಫರ್ಮು, ಬಟ್ ಪಿಚ್ ಮೇಲೆ ಬೌಲಿಂಗ್ ತೊಗೋತಾರೋ ಬ್ಯಾಟಿಂಗ್ ತೊಗೋತಾರೋ ಅದನ್ನು ನೋಡಬೇಕು. ಬಟ್ ಫಸ್ಟ್ ನಮ್ಮವ್ರು ಬೌಲಿಂಗ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಯಾವ ರೀತಿ ಚೆನ್ನಾಗಿರುತ್ತೆ? ಯಾಕಂದರೆ ಸರ್ ಚೇಸ್ ಮಾಡೋದು ತುಂಬ ಇಂಟ್ರೆಸ್ಟ್ ಇರುತ್ತೆ, ಮ್ಯಾಚ್ ನೋಡೋಕ್ಕೂ ಇಂಟ್ರೆಸ್ಟ್ ಇರುತ್ತೆ. ಇವಾಗ ಮೊನ್ನೆ GT ಮೇಲೆ ಒಂದು ಸೈಡ್ ಆಗೋಯ್ತು, ಸೊ ಅದು ಇಂಟ್ರೆಸ್ಟ್ ಇರಲ್ಲ. ಒಂಥರ ಕಾಂಪಿಟೇಟ್ ಇದ್ದರೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ. IPL ಮ್ಯಾಚ್ಗಳು ಬೆಂಗಳೂರಿಂದ ಶಿಫ್ಟ್ ಆಗ್ತಾ ಇದ್ದಾವೆ. ಪರವಾಗಿಲ್ಲ ಬಿಡಿ ಸರ್. ಅಂದರೆ ಚಿನ್ನಸ್ವಾಮಿಲಿ ಇದ್ದಿದ್ದರೆ ಸರ್ ನಮ್ಮ RCB ಫ್ಯಾನ್ಸ್ನ ಹಿಡಿಯೋಕೆ ಆಗ್ತಿರ್ಲಿಲ್ಲ. ಕಾಂಪೌಂಡ್ ಇರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ಇಲ್ಲೇ ಫೈನಲ್ ಇದ್ದಿದ್ರೆ, ಇವಾಗ ಲಾಸ್ಟ್ ಇಯರ್ ನೋಡಿದ್ರೆ ಬರೀ ವಿನ್ನಾಗಿ ಕಪ್ ತೊಗೊಬಂದಿದ್ದಕ್ಕೆ ಎಷ್ಟೆಲ್ಲ ಆಯಿತು. ಸೊ ಅದರಿಂದ ಬೇರೆ ಕಡೆ ಇರೋದೇ ಬೆಸ್ಟ್ ಅನ್ಕೋತೀನಿ. ಹೌದು ಬಿಡಿ ಸರ್, ನೋಡೋಣ. ಸ್ಕ್ರೀನಿಂಗ್ಸ್ ಇರುತ್ತೆ, TVs ಇರುತ್ತೆ, ಎಲ್ಲ ಆರಾಮಾಗಿ ನೋಡ್ಕೊಂಡಿಲ್ಲ ಎಂಜಾಯ್ ಮಾಡ್ಬೋದಲ್ವಾ. ಬಟ್ ಈಗ ಸ್ಕ್ರೀನಿಂಗ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಬಟ್ ಓಕೆ, ಮನೇಲಿ ಆರಾಮಾಗಿ ನೋಡ್ಕೊಳ್ಳೋಣ ಬಿಡಿ, ಚಿಲ್ಲಾಗಿ. ಸ್ವಲ್ಪ ಫ್ಯಾನ್ಸ್ಗಳಿಗೆ ಬೇಸರ ಇರ್ಬೋದು? ಏನು ಬೇಸರ ಇಲ್ಲ ಸರ್. ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಆಗಿದ್ರೆ ಬೇಸರ, ಮತ್ತೆ ಏನಾದರೂ ಆದಮೇಲೆ ಅದನ್ನು RCB ಮೇಲೇ ಆಗ್ತಾರಲ್ವಾ, ಅವ್ರು ಬಂದಿದ್ದಕ್ಕೆ ಹಿಂಗಾಯಿತು ಅದು ಇದು ಅಂತ. ಸೊ ಅದಕ್ಕಿಂತ ಇದೇ ಬೆಸ್ಟ್ ಅನಿಸುತ್ತೆ. ಸೊ ಎಲ್ಲರೂ ಸೇಫಾಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಲಿ, ಎಂಜಾಯ್ ಮಾಡಲಿ ಅಷ್ಟೇ. ಈ ಸಲ ಕಪ್ ನಮ್ಮದೇ 100%. ಈ ಸಲ ಇಲ್ಲ, ಈ ಸಲನೂ ಕಪ್ ನಮ್ಮದೇ ಸರ್. 100% ಆಗೇ ಆಗುತ್ತೆ. ವಿರಾಟ್ ಕೊಹ್ಲಿ ಯಾವ ರೀತಿ ಆಟ ಆಡ್ತಾರೆ? ವಿರಾಟ್ ಹೆಂಗೆ ಆಡ್ತಾರೆ ಅನ್ನೋದಕ್ಕಿಂತ ಟೀಮ್ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಯಾವಾಗಲೂ ಒಬ್ಬರ ಮೇಲೇ ಡಿಪೆಂಡ್ ಆಗೋಕ್ಕಾಗಲ್ಲ, ಅವ್ರಿಗೂ ಪ್ರೆಷರ್ಸ್ ಇರುತ್ತೆ. ಬಟ್ ಟೀಮ್ ಅಂತೂ ಪಕ್ಕ ವಿನ್ ಆಗೇ ಆಗುತ್ತೆ. ಬ್ಯಾಟಿಂಗ್ ಬೌಲಿಂಗ್ ಯಾವ ರೀತಿ ಅದು ಹೇಳೋಕ್ಕಾಗಲ್ಲ ಸರ್, ಡಿಪೆಂಡ್ಸ್ ಆನ್ ಪಿಚ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ. ಎಲ್ಲ ಮ್ಯಾಚ್ಗಳಲ್ಲಿ RCB ಕ್ವಾಲಿಫೈರ್ ಆಗಿ ಹೌದು, ಅದೇ ನನಗೆ GT ಮೇಲೆ ಯಾಕೆ ಇವತ್ತು ನಮ್ಮ RCB ಗೆಲ್ಲುತ್ತೆ ಅಂತ ಒಂದು ಹೋಪ್ ಅಂದರೆ, ಆಲ್ರೆಡಿ ಮೊನ್ನೆ GT ಮೇಲೆ ಆಡಿದ್ದಾರೆ, ಸೊ ಚೆನ್ನಾಗೇ ಸ್ಕೋರ್ ಮಾಡಿದ್ದಾರೆ. ಅವ್ರ ಬೌಲಿಂಗ್ ಟ್ರಿಕ್ಸ್ ಆಗಲಿ ಎಲ್ಲ ಗೊತ್ತಿರುತ್ತೆ. ಸೊ ಹೋಪ್ ಚೆನ್ನಾಗಿ ಆಡ್ತಾರೆ, ಇವತ್ತು ಕಪ್ ನಮಗೆ ಬರುತ್ತೆ ಅಂತ. ಇಲ್ಲ, 100% ಇಲ್ಲ. ಸೊ ನಮ್ಮ ಟೀ ಶರ್ಟ್ ಮೇಲೆ 2 ಸ್ಟಾರ್ಸ್ ಬಂದೇ ಬರುತ್ತೆ ಅನ್ನೋ ಹೋಪ್ ಇದೆ. RCB ಕ್ಯಾಪ್ಟನ್ ಬಗ್ಗೆ ಹೇಳ್ಬೇಕಾದ್ರೆ ಸರ್, ಅವರಂತೂ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಆ್ಯಕ್ಚುಲಿ ಹೋದ ವರ್ಷವೂ ಅಷ್ಟೇ ಅವ್ರು ಕ್ಯಾಪ್ಟನ್ ಆಗಿರೋದನ್ನ ಉಳಿಸ್ಕೊಂಡಿದ್ದಾರೆ. ಸೊ ಈ ವರ್ಷವೂ ಹಾಗೇ ಆಗುತ್ತೆ ಅನ್ನೋದು ನಂಬಿಕೆ ಇದೆ. ಇದೆ, 100% ಇದೆ. ಎಷ್ಟು ರನ್ ಆಗ್ಬೋದು ಸರ್? ವಿರಾಟ್ ಕೊಹ್ಲಿದು ಎಷ್ಟಾಗುತ್ತೋ ಗೊತ್ತಿಲ್ಲ, ಬಟ್ ಟೀಮ್ ಮಾತ್ರ 200+ ಅಂತೂ ಪಕ್ಕ ಇದ್ದೇ ಇರುತ್ತೆ. 200+ ಪಕ್ಕ. ಮಳೆ ಬರುತ್ತೆ ಅನ್ಸುತ್ತೆ? ಅದು ಗೊತ್ತಿಲ್ಲ ಸರ್, ಹೋಪ್ ದೇವ್ರೇನು ಮಳೆ ಬರ್ತಿದ್ರೆ ಸಾಕು. ಯಾಕಂದರೆ ಗೆಲ್ಲೋ ಚಾನ್ಸಸ್ ತುಂಬ ಇದೆ. ಸೊ ಮಳೆ ಬಂದಿಲ್ಲ ಅಂದರೆ ಚೆನ್ನಾಗಿರುತ್ತೆ. ಗುಜರಾತ್ ಸ್ಟೇಡಿಯಂ ಒಂದು ಸ್ವಲ್ಪ ತುಂಬ ದೊಡ್ಡ ಸ್ಟೇಡಿಯಂ. ಅದಕ್ಕೆ ಸರ್ ಪಿಚ್ ಮೇಲೆ ಡಿಪೆಂಡು. ವಿನ್ ಆಗೋದು ಕನ್ಫರ್ಮು, ಬಟ್ ಪಿಚ್ ಮೇಲೆ ಬೌಲಿಂಗ್ ತೊಗೋತಾರೋ ಬ್ಯಾಟಿಂಗ್ ತೊಗೋತಾರೋ ಅದನ್ನು ನೋಡಬೇಕು. ಬಟ್ ಫಸ್ಟ್ ನಮ್ಮವ್ರು ಬೌಲಿಂಗ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಯಾವ ರೀತಿ ಚೆನ್ನಾಗಿರುತ್ತೆ? ಯಾಕಂದರೆ ಸರ್ ಚೇಸ್ ಮಾಡೋದು ತುಂಬ ಇಂಟ್ರೆಸ್ಟ್ ಇರುತ್ತೆ, ಮ್ಯಾಚ್ ನೋಡೋಕ್ಕೂ ಇಂಟ್ರೆಸ್ಟ್ ಇರುತ್ತೆ. ಇವಾಗ ಮೊನ್ನೆ GT ಮೇಲೆ ಒಂದು ಸೈಡ್ ಆಗೋಯ್ತು, ಸೊ ಅದು ಇಂಟ್ರೆಸ್ಟ್ ಇರಲ್ಲ. ಒಂಥರ ಕಾಂಪಿಟೇಟ್ ಇದ್ದರೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ. IPL ಮ್ಯಾಚ್ಗಳು ಬೆಂಗಳೂರಿಂದ ಶಿಫ್ಟ್ ಆಗ್ತಾ ಇದ್ದಾವೆ. ಪರವಾಗಿಲ್ಲ ಬಿಡಿ ಸರ್. ಅಂದರೆ ಚಿನ್ನಸ್ವಾಮಿಲಿ ಇದ್ದಿದ್ದರೆ ಸರ್ ನಮ್ಮ RCB ಫ್ಯಾನ್ಸ್ನ ಹಿಡಿಯೋಕೆ ಆಗ್ತಿರ್ಲಿಲ್ಲ. ಕಾಂಪೌಂಡ್ ಇರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ಇಲ್ಲೇ ಫೈನಲ್ ಇದ್ದಿದ್ರೆ, ಇವಾಗ ಲಾಸ್ಟ್ ಇಯರ್ ನೋಡಿದ್ರೆ ಬರೀ ವಿನ್ನಾಗಿ ಕಪ್ ತೊಗೊಬಂದಿದ್ದಕ್ಕೆ ಎಷ್ಟೆಲ್ಲ ಆಯಿತು. ಸೊ ಅದರಿಂದ ಬೇರೆ ಕಡೆ ಇರೋದೇ ಬೆಸ್ಟ್ ಅನ್ಕೋತೀನಿ.
ಹೋಗ್ತೀನಿ. Best ಹೌದು ಬಿಡಿ ಸರ್, ನೋಡೋಣ, ಸ್ಕ್ರೀನಿಂಗ್ಸ್ ಇರುತ್ತೆ, ಮೂವಿ ಟಿವಿಸ್ ಇರುತ್ತೆ, ಎಲ್ಲ ಆರಾಮಾಗಿ ನೋಡ್ಕೊಂಡಿಲ್ಲ ಎಂಜಾಯ್ ಮಾಡ್ಬೋದಲ್ವಾ. ಬಟ್ ಈಗ ಸ್ಕ್ರೀನಿಂಗ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ, ಬಟ್ ಓಕೆ, ಮನೇಲಿ ಆರಾಮಾಗಿ ನೋಡ್ಕೊಳ್ಳೋಣ ಬಿಡಿ, ಚಿಲ್ಲಾಗಿ. ಸ್ವಲ್ಪ ಫ್ಯಾನ್ಸ್ಗಳಿಗೆ ಬೇಸರ ಇರ್ಬೋದು. ಏನು ಬೇಸರ ಇಲ್ಲ ಸರ್, ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಆಗಿದ್ರೆ ಬೇಸರ, ಮತ್ತೆ ಏನಾದರೂ ಆದಮೇಲೆ ಅದನ್ನು RCB ಮೇಲೇ ಆಗ್ತಾರಲ್ವಾ, ಅವ್ರು ಬಂದಿದ್ದಕ್ಕೆ ಹಿಂಗಾಯಿತು ಅದು ಇದು ಅಂತ. ಸೊ ಅದಕ್ಕಿಂತ ಇದೇ ಬೆಸ್ಟ್ ಅನಿಸುತ್ತೆ. ಸೊ ಎಲ್ಲರೂ ಸೇಫಾಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಲಿ, ಎಂಜಾಯ್ ಮಾಡಲಿ ಅಷ್ಟೇ. ಈ ಸಲ ಕಪ್ ನಮ್ಮದೇ 100%. ಈ ಸಲ ಇಲ್ಲ, ಈ ಸಲನೂ ಕಪ್ ನಮ್ಮದೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.